ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸಿಕೊಳ್ಳಲು ವಿರಹದ ಗೀತೆಯ ನುಡಿಸುತ್ತಾ ಕೊಳಲು ವಿರಹದ ಗೀತೆಯ ನುಡಿಸುತ್ತಾ ಕೊಳಲು ವಿರಹದ ಗೀತೆಯ ನುಡಿಸುತ್ತಾ ಕೊಳಲು ವಿರಹದ ಗೀತೆಯ ಪಲ್ಲವಿಯಲ್ಲಿ ಹಾಡಿರಲು ಹಾಡಿರಲು ಪಲ್ಲವಿಯಲ್ಲಿ ಹಾಡಿರಲು ಹಾಡಿರಲು ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ವಿಕಸಿತ ಸುಮಗಳ ಸುಮಗೋಮಲೆ ವಿಕಸಿತ ಸುಮಗಳ ಸುಮಗೋಮಲೆ ಆನಂದದ ನೆನಪು ಮೂಡಿರಲು ಭಾರತ ಅಮರ ಭಾರತ ಸಮರ ಒದಗಿ ಬಂದಿರುವುದೀಗ ಭಾರತ ಸಮರ ಒದಗಿ ಬಂದಿರುವುದೀಗ ಭಾರತ ಸಮರ ಒದಗಿ ಬಂದಿರುವುದೀಗ ಭಾರತ ಸಮರ ಒದಗಿ ಬಂದಿರುವುದೀಗ ಹರುಷದಿ ನಾನೀಗ ಲಾಗಿಸಿ ಬಂದಿರುವೆ ಅರುಹನು ನಾನೀಗ ಲಾಗಿಸಿ ಬಂದಿರುವೆ ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು 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 ಹಾಗಾದರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಪಾಯವಿಲ್ಲ ಪ್ರಿಯತಮೆ ಯುದ್ಧವಿಂದು ಅನಿವಾರ್ಯ ಆದರೆ ಅದೆಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಕಂಡರಿದಂತಹ ಅಚಿತ್ಯ ಹತ್ಯಾಕಾಂಡ ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ ದ್ರೋಣ ಕರ್ಣ ಕೃಪ ಅಶ್ವತ್ಥಾಮ ಮುಂತಾದ ಮಹಾರಥಿಕರು ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ ಈ ಯುದ್ಧ ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರೋ ನಾನೇ ತಿಳಿಯನು ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ರುಕ್ಮಿಣಿ ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಈ ದ್ವಾರಕೆಯ ಸೌಂದರ್ಯ ಲಹರಿ
ನನ್ನೀ ಮನವ ಸೂರೆಗೊಂಡ ಕಲಾದೇವಿಯ ಕಲೆಯೇ ಕಲೆಯೇ ಏನಿದು ಬಾರೆ ಕಲೆಯೇ ದೇವಿಯೇ ಬಾರೆ ಆನಂದದ ಆನಂದವ ಆನಂದದ ಆನಂದವ ಕಾವ್ಯ ಸುಧಾಧಾರೆ ಕಲೆಯೇ ತಂಪಲಿ ಕೋಗಿಲೆ ಮಧುರ ಗಾನವೇ ನಿನ್ನೊಲವು ಮಾಮರ ತಂಪಲಿ ಕೋಗಿಲೆ ಮಧುರ ಗಾನವೇ ನಿನ್ನೊಲವು ಏಲೆಯಿಂದ ಸವಿಗಾನ ಸುಧೆಯಲಿ ಏಲೆಯಿಂದ ಸವಿಗಾನ ರಾಗವ ಮರೆಯುವುದೇ ಲೀಲೆಯಿಂದ ಸವಿಗಾನ ಸೊದೆಯಲ್ಲಿ ರಾಗವ ಮರೆಯುವುದೇ ನಾಟದ ವೀಣೆಯ ಗಾನ ತಂಪಲಿ ನಟನವಾಡು ಚೆಲುವೆ ನಾಟದ ವೀಣೆಯ ಗಾನ ತಂಪಲಿ ನಟನವಾಡು ಚೆಲುವೆ ಕೋಮಲೆ ನಿನ್ನ ಕಂಡು ನಾಚಿತು ಕೋಮಲೆ ನಿನ್ನ ಕಂಡು ನಾಚಿತು ನಾಚಿ ನಿಂತ ನವಿಲೆ ಕೋಮಲೆ ನಿನ್ನ ಕಂಡು ನಾಚಿತು ನಾಚಿ ನಿಂತ ನವಿಲೆ ಕಲೆಯೇ ದೇವಿಯೇ ಬಾರೆ ಆನಂದದ ಆನಂದವ ಆನಂದದ ಆನಂದವ ಕಾವ್ಯ ಸುಧಾಧಾರೆ ಕಲೆಯೇ ದೇವಿಯೇ ಬಾರೆ ರುಕ್ಮಿಣಿ ಬಾರೆ ಭಾಮಿನಿ ಬಾರೆ ಪ್ರೇಯಸಿ ಬಾರೆ ರುಕ್ಮಿಣಿ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪುರಾತನದ ಅಳಿವೆ ನೂತನದ ಆವಿಷ್ಕಾರ ಯುದ್ಧವಿಂದು ಅವಶ್ಯಕ ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ವೀರರ ರಕ್ತದಿಂದ ಪೃಥ್ವಿಯ ಪುರುಷವನ್ನು ತೊಳೆಯುವನು ಕುರುಕ್ಷೇತ್ರದ ಧೂಳಿನ ಒಂದೊಂದು ಗಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವನು ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರಾಣೇಶ್ವರ ರುಕ್ಮಿಣಿ
ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಪ್ರಾಣೇಶ್ವರ ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡ ಕಿಂದು ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ. ಸ್ವಾಮಿ ಕಾಬುದೈದೆಯ ನಿಧಾನ ಕಾಬುದೈದೆಯ ನಿಧಾನ ಭಾವನಾತ್ಮಕ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಧರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಾಣೇಶ್ವರ ರುಕ್ಮಿಣಿ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ದೇವಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯೂ ಉಂಟಾಗಿರುವುದು. ಅಭಿಮಾನ ಸೂರ್ಯದಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ದೇವಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸು, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ,
ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಈ ದಿನ ನಾನು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನೀ ಕೊನೆಯ ಪ್ರಯತ್ನವು ವಿಫಲವಾಗುವುದು ದೇವಿ. ಪ್ರಯತ್ನಿಸಿ ಸ್ವಾಮಿ, ಖಂಡಿತವಾಗಿಯೂ ಸಫಲವಾಗುವುದು. ಪ್ರಾಣೇಶ್ವರ, ರುಕ್ಮಿಣಿ,
ಪರಿಮಳವಾದ ಮಂದಾಸದಿಂದ ಎನ್ನವರಿಸಿ ಗಂಧ ಪರಿಮಳವಾದರಿಸಿ ಮಂದಾಸದಿಂದ ಎನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆದಾಯಿತು. ಇಂದು ಹಸ್ತಿನಾವತಿ ರತ್ನ ಸಿಂಹಾಸನ ಈ ಕೌರವೇಶ್ವರನ ವಜ್ರ ಮುಷ್ಟಿಯಲ್ಲಿರಬೇಕಾದರೆ ನನ್ನನ್ನು ಗೆಲ್ಲವ ವೀರನು ಸೋರನು ಈ ಧ್ರುವವನ್ನದು ಅವನಿರುವನು, ಅದ್ಯಾವನಿರುವನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಏನೋ ಯುದ್ಧ ಕ್ಷೇತ್ರ.
ಮಧುಸೂದನ ಕೃಷ್ಣ ಅಣ್ಣ ಕೃಷ್ಣ ವಾಸುದೇವ ದೇವಾ ದೀನ ಬಾಂಧವ ಅಸಹಾಯಣ ದೇವಾ ಮಾಧವ ದೇವಾ ದೀನ ಬಾಂಧವ ಅಸಹಾಯಣ ದೇವಾ ಮಾಧವ ದೇವಾ ಗುರು ಸಭೆಯಲ್ಲಿ ಎನ್ಮಾನಸ ರಕ್ಷಿಸಿ ಗುರು ಸಭೆಯಲ್ಲಿ ಎನ್ಮಾನಸ ರಕ್ಷಿಸಿ ದೀನ ರಕ್ಷಕನೆಂಬ ಬಿರುದನೆ ಪಡೆದೆ ದೀನ ರಕ್ಷಕನೆಂಬ ಬಿರುದನೆ ಪಡೆದೆ ಮೌನವಾಗಿ ಸಂಧಿಯ ದೇವಾ ದೀನ ಬಾಂಧವ ಅಸಹಾಯಣ ದೇವಾ ಮಾಧವ ದೇವಾ ಗೋವಿಂದ ಗೋಪೀಶನ ಪ್ರಿಯ ಶರಣಾಗತ ರಕ್ಷಕ ಪಾಹಿ ಮಾಂ ಕೃಷ್ಣ ಪಾಂಚಾಲಿ ದೃಪದ ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ ಸೈರಿಸುತ್ತಾ ಪವನಲರಮಣಿಯೇ ಪಾಂಚಾಲಿ ಸೈರಿಸುತ್ತಾ ಪವನಲರಮಣಿಯೇ ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ ಪಂಚ ಪಾಂಡವರ ಅರಸಿಯೇ ಪಂಚ ಪಾಂಡವರ ಅರಸಿಯೇ ಮನದಳು ಈ ಪರಿ ದುಃಖಿಸುವುದೋ ಪರವೇ ಮನದಳು ಈ ಪರಿ ದುಃಖಿಸುವುದೋ ಪರವೇ ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀ ಹರಿ ಆಜ್ಞೆಯ
ಏಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನ ಚಿಂತೆಯು ದೂರವಾಗುವ ಕಾಲವು ಸನಿಹವಾಗುತ್ತಿರಿ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಬಹುದಿನದ ಪಂಥವೂ ಈಡೇರುವುದು. ಈ ಪರಿಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ಅಣ್ಣ ನಿನ್ನ ಈ ಹುಚ್ಚುತನದ ಭ್ರಾಂತಿ? ವೇಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತುವಿನೊಡನೆ ನಮಗೆಂತಹ ಶಾಂತಿ? ದೂತದಲ್ಲಿ ನಮ್ಮೆಲ್ಲ ಸುರಿಯನ್ನು ಅಪಹರಿಸಿ ಘೋರ ಕಷ್ಟಪರವಿಲ್ಲದೆ ನೆರೆದ ಸಭಾಂಗಣದಲ್ಲಿ ಪಾಂಚಾಲಿ ಬಾಲನ್ನ ತೊಡೆಯಿಂದ ಅಲಂಕರಿಸುವರೆಂದು ತೊಡೆ ತಟ್ಟಿ ಕರೆದಲ್ಲ ಆ ಕುನ್ನಿ ಕೌರವ ಆಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆದವಲ್ಲಣ್ಣ, ಆಗಲೂ ಶಾಂತಿ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ವೈರಿ ಗುರುಕುಲಾದ ಮರನು ವಧಿಸುವನು, ವೈರಿ ಗುರುಕುಲಾದ ಮರನು ವಧಿಸುವನು. ವೈರಿ ಗುರುಕುಲಾದ ಮರನು ವಧಿಸುವನು. ಅಕ್ಕರ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳು, ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳು, ಬಕ್ಕಸವೆಲ್ಲವ ಭಕ್ಷಿಸಿ ನಮಗೆ ಯಾರಿಗೆ ಬಕ್ಕಸವೆಲ್ಲವ ಭಕ್ಷಿಸಿ ನಮಗೆ ನ್ಯಾಯವಾಗಿ ರಕ್ತಗಳು ಲೆಕ್ಕಿಸದೆ ಹೊತ್ತಡಗಿಸಿ ಮೈ ಕಿಕ್ಕಿಸದೆ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥವನ್ನು ಈಡೇರಿದ ಹೊರತು ನಮಗೆ ಶಾಂತಿ ಇಲ್ಲ ಗಜ, ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ ತಮ್ಮ. ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು ಸಹೋದರ. ಮುಂದೆ ಬರುವ ಮಹಾಯುದ್ಧದಲ್ಲಿ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಅಭಯವನ್ನು ಕೊಟ್ಟಿರುವನು. ಈ ವಿಚಾರವನ್ನು ದೂತನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನ ಆಗಮನವಾಗುವುದು. ಪರಮಾತ್ಮನು ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಚಿಂತಿಸೋಣ. ಶಾಂತನಾಗು ತಮ್ಮ, ಶಾಂತನಾಗು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ಸುದೇವ. ಧರ್ಮನಂದನ, ವಿಜಯೀಭವ. ಪರಮಾತ್ಮ, ಪಾಂಡವ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ಸ್ವಾಮಿ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳಿಬೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ, ಸಮರವನ್ನೊಲ್ಲೆ
ಜಲದ ಬಬ್ಬುಡಿಯಂತೆ ಸಿರಿಗೂಗ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಸಮರವನ್ನು ನಿರ್ಣಯ. ಹೇಳಿದಿರಾ? ಪರಮಾತ್ಮ ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾಗುರೆಯಾಗುವುದೇ. ಪರಮಾತ್ಮ ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾಗುರೆಯಾಗುವುದೇ. ಗುರು ಬಾಂಧವರ ಶವಗಳ ಕಾಮನೆ. ಪರಮಾತ್ಮ ಗುರು ಬಾಂಧವರ ಶವಗಳ ಕಾಮನೆ. ಏನು ಒಂದು ಮಣ್ಣಿಗೋಸ್ಕರ ಭರತ ಭೂಮಿಯನ್ನು ಯಾರಾಡಿದರೆ ಸಮರವನ್ನು ನಿರ್ಣಯ. ಕಮಲಾಂಗ ಜಲದ ಬಬ್ಬುಳಿಯಂತೆ ಸಿರಿಗೂಗ ಅಶ್ವರ. ಜಲದ ಬಬ್ಬುಳಿಯಂತೆ ಸಿರಿಗೂಗ ಅಶ್ವರ. ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಸಮರವನ್ನು ನಿರ್ಣಯ. ಸಮರವನ್ನು ನಿರ್ಣಯ. ಯದುಪತಿ ಪರಮಾತ್ಮ ಇಷ್ಟೊಂದು ಅನರ್ಥಗಳು ನಡೆಯಬಾರದೆಂಬುದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಭೀಮಸೇನ ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತ ಮಂದಮತಿಯ ಕೌರವರ ಸನ್ನಿಧಿಯಲ್ಲಿದ್ದದ್ದು. ಮಂದಮತಿಯ ಕೌರವರ ಸನ್ನಿಧಿಯಲ್ಲಿದ್ದದ್ದು. ಅಂದಕೊಂಡು ಜೋರದೋಡಿ ಬಂಧಿಸಿದೆ ನನಗೆ. ಅಂದಕೊಂಡು ಜೋರದೋಡಿ ಬಂಧಿಸಿದೆ ನನಗೆ. ಮಂದಮತಿಯ ಕೌರವರ ಸನ್ನಿಧಿಯಲ್ಲಿದ್ದದ್ದು.
ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಕೊಡಬೇಕು ಈ ಅಡಿಧರ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತುಗಳನ್ನೇ ಬೋಧಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿಲ್ಲ. ಆದರಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮೋಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಈ ನಮ್ಮ ಹೇಡಿ ಜನ್ಮವನ್ನ. ಓಹೋ ಅರ್ಜುನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ಅಣ್ಣ, ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಐವರ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಮಾಡಿಕೊಂಡ ಮಡದಿಯ ಮಾನಾಪಮಾನಗಳ ಕಡೆಗೆ ಲವಲೇಶವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಸಮ್ಮತವನ್ನು ಧರ್ಮ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಅಣ್ಣ? ಏಕೆ ಮರೆತು ಬಿಟ್ಟೆಯಾ? ಮರೆತೆಯಾ? ಪತಿಗಳೈವರೆನ್ನ ಬಂದ ಸಲ್ಲಿಸರೆ ಪಾದಲಿ ಕುಲುಕುಲವ ಹತಗೈಯರು ಬಿಚ್ಚಿದ ಮುಡಿಯ ಕಟ್ಟುವೆ ಜಗದ ಮಹಾಸಮ ಸರಸನೆಯ ತನುಮನಿ ಮುಕುಂದ. ಅಣ್ಣ, ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಧರ್ಮ ಪ್ರಭು ಇವರು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವರೇ? ಇಲ್ಲವಣ್ಣ, ಇನ್ನು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸನ್ನು ಕೊಂದ ಪ್ರಚಂಡ ಭೀಮ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿದು ಕೈಗೆ ಸೌಟನ್ನು ಹಿಡಿದುಕೋ. ನಾಚಿಕೆಯಾಗಬೇಕು ಈ ನಿನ್ನ ಹೇಳಿ ಜನ್ಮ. ಇನ್ನು ಪಾರ್ಥ, ಪಲ್ಲುಗುಣ, ಕಿರೀಟಿ, ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ ನಿನಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನರ್ತನವನ್ನು ಕಲಿಸಬಾರದೇನು? ನಾಚಿಕೆಯಾಗಬೇಕು ಈ ನಿನ್ನ ಹೇಳಿ ಜನ್ಮಕ್ಕೆ. ಛೆ ಅಣ್ಣ, ನನ್ನ ಪತಿಗಳಂತೂ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವಂತಿಲ್ಲ. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕಾದ್ರೆ ನಾನು ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಯುದ್ಧವನ್ನು ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುವೆನು. ಒಂದು ವೇಳೆ ನನ್ನಿಂದ ಏನಾದರೂ ಅಸಾಧ್ಯವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿಯೇ ಬಿದ್ದು ಈ ದೇಹ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಸಹೋದರಿ, ಈಗ ಚೆನ್ನಾಯಿತು. ಪತಿಗಳ ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲವೆಂದು ಕೇಳಿದೇನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ ಭೀಮಸೇನ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಸತಿಯ ಅತ್ತನಾದವನ್ನು ಕೇಳುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲೇ. ಅದಕ್ಕೂ ಈ ಭೀಮಸೇನನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ. ಹಬ್ಬ, ಚೆನ್ನಾಯಿತು. ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಗುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಕ್ತದಿ ಮಡದಿ ಪಾಂಚಾಲಿಯ ಬಿಡುಗುಳಿಯ ಕಟ್ಟುವೆ ನಿಲ್ಲುತ್ತಂ.
ಕದಾ ದಂಡವಿನ್ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನೆದ ನುಡಿದೆಯೋ ಗಂಡುಗರಿ ನೀನಂದು ದಂಬದ ನುಡಿಯ ನುಡಿದು ಭಾವ ಮರೆದೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆಯರ ಹೆಣ್ಣಿನ ಕಣ್ಣಲ್ಲಿ ಸಹಸ್ರಾರು ಮುಡಿ ಕಂಬನಿಯ ತರುವೆ. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಅಳಲು ತರುವೆನೋ ದುರ್ಯೋಧನ ದುಶ್ಶಾಸನರೆಂಬ ಎರಡು ದುಷ್ಟ ಕ್ರೀಡೆಗಳು ಬಗೆದು ದುಶ್ಶಾಸನರ ಒಡಲು ಕುಡಿಗಟ್ಟಿ ಪಾದಕ್ಕೆ ದುರ್ಯೋಧನನ ತೊಡೆಯ ರೂಪದ ತುಡೆ ಕಟ್ಟಿಸುವೆ ನಿನ್ನೆ ಬುಡಿ ಬುಡಿಯ ಪಡೆದನು ನೀನು ಎದೆಯ ನರಕಮರ್ದನು ನನ್ನ ಬಿಮತ ಬಲಶೋಧನೆಯ ಕುಲ ಏಡಿಗಳ ಕತ್ತುಗಳಿಗೆ ತಲೆಗೆಳಗೆ ನರಗಲದು ಕೆಡವೆ ನಡೆದ ಶ್ರೇಷ್ಠ ಸಾಂಧೆಯನ್ನು ನಿರಾಕರಿಸಿ ಬಿಡು. ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲು ನೋಡಿಸಿ ಕಲಿಸಿದರೆ ಅದರ ವಿಷವು ಅಮೃತವಾದಿದೆ. ಮರೆತಿರೇಕೆ ಇಂಥ ಕಷ್ಟ ಕೇಳದಂತೆ ಮಾಡಿದ ಆ ಪಾಷಾಂಡರೊಡನೆ ಸಂಧಿ ಬಾಲಾಕ್ಷರಂ ರಕ್ಷಿಸಿ ಪಡೆದರೆ ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲು ಕುಡಿಸಿ ಕಲಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಆ ಪಾಷಾಂಡರನ್ನೇ ಸಂಧಿಯು ನಡೆಯಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವರು. ಇಂತಹ ಸಮಯದಲ್ಲಾದರೂ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ?
ಪರಮಾತ್ಮ ಭಕ್ತರ ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಗೆ 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 ಕರುಣಾನಿಧಿ ಮಾನವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಕಂದದೊಳಾದ ಶಮನ ಮೋಹನ ಕಾರುಣ್ಯ ಗುಣಶೀಲ ತವ ಮೋಹನ ಪರಮಾತ್ಮ ಕಂದದೊಳಾದ ಶಮನ ಮೋಹನ ಕಾರುಣ್ಯ ಗುಣಶೀಲ ತವ ಮೋಹನ ಕಂದದೊಳಾದ ಶಮನ ಮೋಹನ ಕಾರುಣ್ಯ ಗುಣಶೀಲ ತವ ಮೋಹನ ಕಂದದೊಳಾದ ಶಮನ ಮೋಹನ ಕಾರುಣ್ಯ ಗುಣಶೀಲ ತವ ಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಪರಮಾತ್ಮ ಧರ್ಮಾನಂದನ, ನನ್ನ ಬುದ್ಧಿಗೆ ಈಗ ಮಂಕು ಕವಿದಂತಾಗಿದೆ ಸ್ವಾಮಿ. ನನ್ನ ಸಕಲ ವಿಚಾರವನ್ನೆಲ್ಲ ತಿಳಿದ ನೀವು ಮುಂದೆ ನಿಮ್ಮ ಚಿತ್ತ ಇದ್ದಂತೆ ಮಾಡಿ ಸ್ವಾಮಿ. ಧರ್ಮಾನಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಹಾಗೆ ಆಗಲಿ ಪರಮಾತ್ಮ. ಅಣ್ಣ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ, ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬಾ. ಇದು ನಿನಗೆ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು ಅಣ್ಣ. ಚಿಂತಿಸದಿರು ಸಹೋದರಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯೆನಿಸುವುದೇ ಸಂತೈಸಲು ಪ್ರಾಣಿರೇ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯೆನಿಸುವುದೇ ಸಂತೈಸಲು ಪ್ರಾಣಿರೇ. ಸಂತಪಿಸುವೆ ಏಕೆ ಸೋದರಿ.
ಹರೆಯ ಕೃಷ್ಣ 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 ಎಂದು ಕರೆದ ಜನದಲ್ಲಿ ಹೊರೆಯಲಿಲ್ಲವೇ ತಂಗಿ ಕರೆದ ಕ್ಷಣದಲ್ಲಿ ಹೊರೆಯಲಿಲ್ಲವೇ ತಂಗಿ ಸಂತಮಿಸುವೆ ಏಕೆ ಸೋದರಿ ಹೀಗೆ ಎಂದಿರುವುದೇ ಸಂತೈಸಲು ಸಾವಿರೇ ಸಂತಮಿಸುವೆ ಏಕೆ ಸಂತಮಿಸುವೆ ಏಕೆ ಸಂತಮಿಸುವೆ ಏಕೆ ಸೋದರಿ ಸೋದರಿ ಅಣ್ಣ ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡೇ ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಹಾಗೇ ಆಗಲಿ ಅಣ್ಣ. ನಾನಿನ್ನು ಬರುತ್ತೇನೆ ಸಹೋದರಿ.